ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ 4 ದಿನ ಅಂತಂದ್ರೆ ಇದೇ ಜೂನ್ 25ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೂ ಸಹ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ದೊಡ್ಡ ಘಟನೆ ನಡೀತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಕರ ರಾಶಿಯವರಿಗೆ ಮುಂದಿನ 4 ದಿನ ಜೂನ್ 25, 26, 27 ಮತ್ತು 28ನೇ ತಾರೀಕು ಈ 4 ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನಾದರೂ ನೀವು ಕಾಣಬಹುದಾಗಿರುತ್ತೆ. ಅದು ಏನು ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ 4 ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗುತ್ತೆ. ಈ ಹಿಂದೆ ಇರ್ತಕ್ಕಂತಹ ಎಲ್ಲ ಕಷ್ಟಗಳು, ನಿಮ್ಮ ನೋವುಗಳೆಲ್ಲ ಈಗ ದೂರ ಆಗ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಭಾರಿ ಅದೃಷ್ಟ ದಿನಗಳಾಗಿರುತ್ತೆ ನಿಮ್ಮ ಜೀವನದಲ್ಲಿ. ಈ 4 ದಿನದಲ್ಲಿ ನಡೆಯುವ ಬದಲಾವಣೆಯನ್ನು ಗುಪ್ತವಾಗಿರಿಸಬೇಕಾಗಿರುತ್ತೆ. ಹೌದು, ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಈ 4 ದಿನ ನಡೀತಕ್ಕಂತಹ ನಿಮ್ಮ ಜೀವನದ ಬದಲಾವಣೆಯನ್ನು. ನಂತರ ಈ ಹಿಂದೆ ನಿಮಗೆ ಪ್ರತಿದಿನ ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ಹೇಗಪ್ಪ ಈ ದಿನ ಮುಕ್ತಾಯ ಆಗುತ್ತೆ ಅಂತ ಹೇಳಿ ನೀವು ಪ್ರತಿದಿನ ಯೋಚನೆ ಮಾಡಿರ್ತಕ್ಕಂತಹ ದಿನಗಳು ಹೆಚ್ಚಿದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವು ಇದೆಯೋ ಒಂಟಿತನ ಭಾವನೆ ಮೂಡುತ್ತಿತ್ತು ಅಲ್ವಾ? ಈ ಹಿಂದೆ ತುಂಬ ಮನಸ್ಸಿನಲ್ಲಿ ನೋವಿರ್ತಾ ಇತ್ತು ನಿಮಗೆ, ಹೌದಲ್ವಾ? ಹಾಗಾಗಿ ಒಂಟಿತನದ ಭಾವನೆ ಆಗ್ತಿತ್ತು. ನಿಮ್ಮ ಸುತ್ತಮುತ್ತ ಎಷ್ಟೇ ಜನ ಇದ್ದರೂ ಸಹ ನಿಮಗೆ ನಾನು ಒಂಟಿಯಾಗಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ ಎಂಬ ಭಾವನೆ ಆದರೆ ನಿಮಗೆ ಉಂಟಾಗ್ತಿತ್ತು. ನೀವು ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ಮನಸ್ಸುಳ್ಳವರು ಆಗಿರ್ತೀರ ಮಕರ ರಾಶಿಯವರು. ನೀವು ಯಾರಿಗೂ ನಿಮ್ಮೊಳಗಿನ ನೋವನ್ನು ಹಂಚಿಕೊಳ್ಳೋದಿಲ್ಲ. ಹೌದು, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ, ಎಷ್ಟೇ ಕಠಿಣವಾಗಿರ್ತಕ್ಕಂತಹ ನೋವಿನ ಶಿಖರವಿದ್ರೂ ಸಹ ನೀವು ಹೊರಗಿನವರಿಗೆ ತುಂಬ ನಗುನಗುತ್ತಾ ಕಾಣುತ್ತೀರಾ. ಹೌದು, ಬೇರೆ ಯಾರೇ ಬಂದು ನಿಮ್ಮ ಜೊತೆ ಮಾತನಾಡಿದರೂ ಸಹ ನೀವು ನಗುನಗುತ್ತಾ ಮಾತಾಡ್ತೀರಾ ಮಕರ ರಾಶಿಯವರು. ಆದರೆ ನಿಮ್ಮ ಒಳಗಿನ ನೋವನ್ನು ಯಾರೊಂದಿಗೂ ಸಹ ನೀವು ಹೇಳಿಕೊಳ್ಳೋದಿಲ್ಲ. ಆದರೆ ನೀವು ತುಂಬ ನಂಬಿದ್ದ ಜನರೇ ಇದೀಗ ನಿಮ್ಮನ್ನು ಹೆಚ್ಚು ನೋಯಿಸುತ್ತಿದ್ದಾರೆ. ಹೌದು, ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಅವನು ಹಾಗೆ, ಇವನು ಹೀಗೆ ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಇದೀಗ ನಿಮ್ಮ ಮೇಲೆ ದೂಷಿಸುತ್ತಿದ್ದಾರೆ. ಅವರ ಕೆಲಸ ಮುಗಿದ ನಂತರ ನಿಮ್ಮನ್ನು ಇದೀಗ ದೂರ ಇಡುತ್ತಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಸಂಭವಿಸಿರುತ್ತದೆ. ಹೌದು, ಅವರು ಕೆಲಸ ಆಗೋವರೆಗೂ ಸಹ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸಲಹೆಯನ್ನು ಪಡ್ಕೊಳ್ತಾರೆ, ನಿಮ್ಮ ಸಹಾಯವನ್ನು ಪಡ್ಕೊಳ್ತಾರೆ. ಆದರೆ ಅವರ ಕೆಲಸ ಸಂಪೂರ್ಣವಾಗಿ ಮುಕ್ತಿಯಾದ ನಂತರ, ಅವರು ಜೀವನದಲ್ಲಿ ಬೆಳೆದ ನಂತರ ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೆ ಏಕೆ ಇಷ್ಟು ಕಷ್ಟ ಅಂತ ಹೇಳಿ ನೀವು ದೇವರಿಗೆ ತುಂಬ ಸಾರಿ ಕೇಳ್ಕೊಂಡಿದ್ದೀರಾ. ಹೌದು, ನೀವು ಯಾರಿಗೂ ಸಹ ಮೋಸ ಮಾಡೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಿಲ್ಲ. ಆದರೆ ನಿಮಗೆ ಯಾಕೆ ಇಷ್ಟು ಕಷ್ಟ ಅಂತ ಹೇಳಿ ನೀವು ತುಂಬ ಬಾರಿ ಕೇಳ್ಕೊಂಡಿದ್ದೀರಾ, ಒಂಟಿಯಾಗಿ ಅತ್ತಿದ್ದೀರಾ. ನಿಮ್ಮ ಸುತ್ತಮುತ್ತ ಕಪಟಿ ಜನರು ಇದ್ದಾರೆ. ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ. ಈ ಹಿಂದೆನೂ ಸಹ ಮಾತನಾಡಿದ್ದಾರೆ. ಹಾಗಾಗಿ ನೀವು ಎಷ್ಟೇ ಸಾರಿ ಕೆಳಗೆ ಬಿದ್ದರು, ನಿಮ್ಮನ್ನು ಎಷ್ಟೇ ಸಾರಿ ಕಪಟಿ ಜನರು ಕೆಳಕ್ಕೆ ಎಳೆದರೂ ಸಹ ಅಪಾರವಾದ ಧೈರ್ಯ ಶಕ್ತಿಯಿಂದ ನೀವು ಮತ್ತೆ ಮೇಲಕ್ಕೆ ಎದ್ದು ನಿಂತಿದ್ದೀರಾ. ಅಪಾರವಾದ ಶಕ್ತಿ, ಮತ್ತೊಮ್ಮೆ ಎದ್ದೇಳ್ತಕ್ಕಂತಹ ಧೈರ್ಯ ಆದರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದೇ ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಕಷ್ಟಪಟ್ಟಿರ್ತಕ್ಕಂತಹ ಆ ಕ್ಷಣಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗಿ ನಿಮ್ಮ ಮೌನ ಇದೆಯಲ್ಲ, ಅದೇ ನಿಮ್ಮ ದೊಡ್ಡ ಶಕ್ತಿ. ಹೌದು, ಯಾರು ಏನೇ ಅಂದರೂ ನೀವು ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಇರ್ತೀರಲ್ವಾ, ಸೊ ಅದೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಹೌದು, ಯಾರೇ ನಿಮ್ಮನ್ನು ಹೀಯಾಳಿಸಿದರೂ ಸಹ ನೀವು ಮಾತನಾಡಿ ಅದನ್ನು ಬಗೆಹರಿಸೋದಿಲ್ಲ. ಬದಲಿಗೆ ನಿಮ್ಮ ಸಾಧನೆಯ ಮೂಲಕ ಅವರ ಮಾತಿಗೆ ತಿರುಗೇಟನ್ನು ನೀಡ್ತಕ್ಕಂಥದ್ದು. ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇದೀಗ ನಿಮ್ಮ ಮೇಲೆ ಇರಲಿದೆ. ಹೌದು, ಇಷ್ಟು ದಿನ ಪಟ್ಟಂತಹ ನೋವಿಗೆ ತಾಯಿ ಲಕ್ಷ್ಮೀ ದೇವರೇ ಈಗ ನಿಮ್ಮ ಜೊತೆ ಇರಲಿದ್ದಾರೆ. ಈಗ ನಿಮ್ಮ ದೊಡ್ಡ ದೌರ್ಬಲ್ಯ ಏನು ಅಂದರೆ ಬೇರೆಯವರನ್ನ ಹೆಚ್ಚಾಗಿ ನಂಬುತ್ತೀರಾ. ಹೌದು,
ಅವರು ಸಹಾಯಕ್ಕೆ ಬಂದರೆ ನಿಮ್ಮ ಹತ್ರ ಹಣ ಇಲ್ದಿದ್ರೂ ಸಹ ಪರವಾಗಿಲ್ಲ, ಬೇರೆಯವರ ಬಳಿ ಸಾಲವನ್ನು ಮಾಡಿ ಅವರಿಗೆ ಹಣವನ್ನು ನೀಡ್ತೀರಾ. ಅವರು ಹೇಳ್ತಕ್ಕಂತಹ ಮಾತುಗಳನ್ನು ಕಣ್ಣು ಮುಚ್ಚಿ ನಂಬುತ್ತೀರಾ, ಹೌದಲ್ವಾ? ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನು ಮಾಡುತ್ತೀರಾ, ಆದರೆ ಬೇರೆಯವರ ಬಗ್ಗೆ ಯೋಚಿಸುವುದಿಲ್ಲ. ಹೌದು, ನಿಮ್ಮ ಕಷ್ಟದ ಜೊತೆಗೆ ಯಾರೂ ಇರೋದಿಲ್ಲ, ಹೌದಲ್ವೇ? ನೀವು ನಿಮ್ಮ ಪಾಡಿಗೆನೇ ಇರ್ತೀರ. ಬೇರೆಯವರು ಎಷ್ಟೇ ದೂಷಿಸಿದ್ರೂ ಸಹ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳೋದಿಲ್ಲ. ಬೇರೆಯವರ ಜೊತೆ ಯಾವತ್ತಿಗೂ ಸಹ ನಗುನಗುತ್ತಾನೆ ಇರ್ತೀರ. ನಿಮ್ಮ ಕಷ್ಟದ ಸಮಯದಲ್ಲಿ ಮಾತ್ರ ಯಾರೂ ಸಹ ನಿಮ್ಮ ಜೊತೆಗೆ ಇರೋದಿಲ್ಲ. ಪ್ರತಿ ಬಾರಿ ಕೆಳಗೆ ಬಿದ್ದಾಗ ನಿಮ್ಮ ಮನಸ್ಸು ಇನ್ನಷ್ಟು ಗಟ್ಟಿಯಾಗ್ತಾನೆ ಬರ್ತಿದೆ. ಯಾವತ್ತೂ ಅದು ಕುಗ್ಗಲಿಲ್ಲ, ಇನ್ನಷ್ಟು ಗಟ್ಟಿಯಾಗತ್ತೆ. ಇನ್ನಷ್ಟು ನಾನು ಬೆಳಿಬೇಕು ಎಂಬುವ ಆಸೆ ಆದರೆ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು. ನನ್ನನ್ನು ಸೋಲಿಸಿದವರ ಮುಂದೆ ನಾನು ತಲೆ ಎತ್ತಿ ನಿಲ್ಲಬೇಕು, ಅವರಿಗೆ ನನ್ನ ಯಶಸ್ಸಿನ ಮೂಲಕನೇ ಉತ್ತರವನ್ನು ನೀಡಬೇಕು ಎಂಬುವ ಛಲ ಆದರೆ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು. ಜೀವನದಲ್ಲಿ ಬೆಳಕಾದರೆ ಬರಲಿದೆ ಮುಂದಿನ 4 ದಿನದಲ್ಲಿ. ನೀವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಈಗ ನೀವು ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹೌದಲ್ವೇ? ಈ ಬದಲಾವಣೆಯನ್ನು ನೀವು ಈಗಾಗಲೇ ಗಮನಿಸಿದ್ದೀರಾ. ಈ ಹಿಂದೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ನೀವು ವಾಗ್ವಾದವನ್ನು ಮಾಡ್ತಿದ್ರಿ. ಆದರೆ ಈ ಹಿಂದೆ ಅಂತಂದರೆ ಕೆಲವು ದಿನಗಳ ಹಿಂದೆ ನೀವು ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಣ್ಣ ವಿಚಾರಕ್ಕೆ ಸುಮ್ಮನೆ ವಾದಿಸೋದಕ್ಕೂ ಸಹ ನೀವೀಗ ಹೋಗ್ತಿಲ್ಲ. ದಿನಾಂಕ 25ನೇ ತಾರೀಕಿನಿಂದ 28ನೇ ತಾರೀಕು ಈ ದಿನಗಳು ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ದಿನಗಳಾಗಿರುತ್ತೆ. ನಿಮ್ಮ ಕನಸೆಲ್ಲ ನನಸಾಗ್ತಕ್ಕಂತಹ ಕಾಲ ಆದರೆ ಬರ್ತಕ್ಕಂಥದ್ದು. ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಆ ನಂತರ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಆದರೆ ಹೆಚ್ಚಾಗ್ತಕ್ಕಂಥದ್ದು ಈ 4 ದಿನದಲ್ಲಿ. ನಂತರ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿದೆ. ಸೊ ಅದು ಏನಂತಂದ್ರೆ ಶತ್ರುಗಳ ಮುಖವಾಡ ಆದರೆ ಬಯಲಾಗಲಿದೆ. ಹೌದು, ಈ 4 ದಿನ ನಿಮ್ಮ ಜೀವನದಲ್ಲಿ ಯಾರ್ಯಾರು ಶತ್ರುಗಳಿದ್ರೋ ಅವರ ಮುಖವಾಡ ಬಯಲಾಗುವ ಕಾಲ ಆದರೆ ಬರ್ತಕ್ಕಂಥದ್ದು. ನಂತರ ನಿಜಗಳನ್ನು ನೀವು ಕಂಡು ಆಶ್ಚರ್ಯ ಪಡುತ್ತೀರಾ. ಹೌದು, ಇವರೇನ ನನ್ನನ್ನು ಇಷ್ಟು ದಿನ ಮೋಸ ಮಾಡಿದ್ದು ಎಂದು ನೀವು ಆಶ್ಚರ್ಯನ ಪಡ್ತಕ್ಕಂಥ ಸಾಧ್ಯತೆಯಾದರೆ ಇರ್ತಕ್ಕಂಥದ್ದು. ಇಷ್ಟು ದಿನ ಸುಮ್ಮನಿರ್ತಿರ್ತಕ್ಕಂತಹ ಕೆಲಸಗಳೆಲ್ಲ ಇದೀಗ ಚುರುಕಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ನಂತರ ಇಷ್ಟು ದಿನ ಅಪೂರ್ಣವಾಗಿರ್ತಕ್ಕಂತಹ ಕೆಲಸ ಇದೀಗ ಪೂರ್ಣ ಆದರೆ ಆಗುತ್ತೆ. ನಂತರ ಒಂದು ಫೋನ್ ಕರೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ನೀವು ಯಾರಿಗೂ ಸಹ ಸಹಾಯವನ್ನು ಕೇಳದೇ ಇದ್ರೂ ಸಹ ಬೇರೆಯವರೇ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡ್ಕೊಳ್ತೀರಾ. ನಂತರ ಭಯವನ್ನು ಬಿಡಿ, ದೇವರನ್ನು ನಂಬಿ ಧರ್ಮ ಮಾರ್ಗದಲ್ಲಿ ನಡೆದರೆ ಯಾವತ್ತಿಗೂ ಸಹ ನಿಮ್ಮದೇ ಜಯ ಆಗಿರುತ್ತೆ. ಅದೇ ರೀತಿ ಈ ದಿನಗಳಲ್ಲಿ ಅಂತಂದರೆ ಮುಂದಿನ 4 ದಿನಗಳಲ್ಲಿ ಕನಸಿನಲ್ಲಿ ದೇವರು ಬಂದರೆ, ದೇವಸ್ಥಾನದ ಬಳಿ ದೀಪ ಹಚ್ಚಿರುವಂತಹ ಕನಸು ಬಂದರೆ ನಿಮ್ಮ ಅದೃಷ್ಟ ಪ್ರಾರಂಭ ಆಗಿದೆ ಅಂತ ಹೇಳಿ ಅರ್ಥ. ವ್ಯಾಪಾರದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿದೆ. ನಂತರ ಜೀವನದಲ್ಲಿ ಶಾಂತಿಯನ್ನು ನೀವು ಕಾಣಬಹುದಾಗಿರುತ್ತೆ. ನಿಮ್ಮ ಮಾತಿಗೆ ಬೆಲೆ ಆದರೆ ಈಗ ಸಿಗ್ತಕ್ಕಂಥದ್ದು. 25ನೇ ತಾರೀಕಿನಿಂದ 28ನೇ ತಾರೀಕಿನ ಒಳಗಡೆ ಜೀವನದಲ್ಲಿ ಹೊಸ ಯುಗ ಆದರೆ ಪ್ರಾರಂಭ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಎಲ್ಲ ಹೋಗಿ ವಸಂತ ಕಾಲ ಆದರೆ ಬರ್ತಕ್ಕಂಥದ್ದು. ಇದು ಮಕರ ರಾಶಿಯವರ ಮುಂದಿನ 4 ದಿನ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ಮಾಹಿತಿ ಆಗಿರುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.